ನಿಮಗೆ ಮೆಸೇಜ್ ಬಂದಿದೆಯಾ? ನನಗೆ ಸಿ ಎಮ್ ಹೋಗೋದು ಗೊತ್ತಿಲ್ಲ, ಡಿ ಸಿ ಎಮ್ ಹೋಗೋದು ಗೊತ್ತಿಲ್ಲ, ಸಭೆ ಕರೆದಿರೋದು ಗೊತ್ತಿಲ್ಲ. ಈಗ ರಾಜ್ಯದಲ್ಲಿ ಮೆಕ್ಕೆಜೋಳದ ಸಮಸ್ಯೆ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಭಾಳ ಆಟ ಆಡ್ತಾ ಇದೆ. ಜೋಶಿ ಅವರಿಗೆ ನಾನು 2-3 ಸಲ ಫೋನ್ ಟ್ರೈ ಮಾಡಿದೆ, ಸಿಕ್ಕಿಲ್ಲ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಪಾಪ ಭಾಳ ಪ್ರಭಾವಿ ಮಂತ್ರಿಗಳು. ಮೆಕ್ಕೆಜೋಳನ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ NSP ಮೂಲಕ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಮಾಡೋದು ಅಂತ ಹೇಳಿ ಡಿಸ್ಟ್ರಿಕ್ಟ್ ಮತ್ತು ಪೋಲ್ಟ್ರಿ ಫಾರಮ್ನವ್ರನ್ನ ಪರ್ಚೇಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಲಿಕ್ಕೆ ಮೀಟಿಂಗ್ ಕರೆದಿದ್ದಾರೆ CM ಅಧ್ಯಕ್ಷತೆಯಲ್ಲಿ. ಅದನ್ನು ಗೊತ್ತಿಲ್ಲ ಗುರು, ಯಾಕೆ ಸರ್ ಎಲ್ಲ ಡೆಲ್ಲಿ ಯಾತ್ರೆ? ಈಗ ಡಿ ಕೆ ಶಿವಕುಮಾರ್ ಅವರು ನೈಟ್ ಡೆಲ್ಲಿಗೆ ಹೋಗ್ತಾ ನನಗೆ ಹೇಳಿ, ಯಾರ CM ಅವರು ಯಾರು ಹೋಗ್ತಾರೋ, DCM ಅವರು, ಸರ್ಕಾರ, ಮುಖ್ಯಮಂತ್ರಿಗಳು ಅನೇಕ ಸಮಸ್ಯೆಗಳಿರ್ತವೆ ಸರ್ಕಾರದಲ್ಲಿ ಹೋಗ್ತಾರೆ. ನಾವು ಯಾಕೆ ಹೋಗ್ತೀರಾ ಅಂತ ಕೇಳೋಕ್ಕಾಗತ್ತಾ? ಸಂದರ್ಭದಲ್ಲಿ ಸ್ವಾಮೀಜಿಗಳ ಒಂದಷ್ಟು ಹೇಳಿಕೆಗಳು ಡಿ ಕೆ ಈ ಅವಶ್ಯಕತೆ ಇತ್ತು. ನಾನು ಅವೆಲ್ಲ ಯಾವ ವಿಚಾರದಲ್ಲೂ ರಿಯಾಕ್ಟ್ ಮಾಡ್ತೀನಿ ಸರ್. ನಿಮ್ಮ ಕಮ್ಯುನಿಟಿ ಸ್ವಾಮೀಜಿಗಳು ಹೇಳ್ತಿದ್ದಾರೆ ಸರ್, ಅದಕ್ಕೆ ನಮ್ಮ ಕಮಿಟಿ ಸ್ವಾಮೀಜಿಗಳು ಮಾಡೋದು ರಿಯಾಕ್ಟ್ ಮಾಡಬೇಕು ಅಂತಿದೆಯಾ? ಯಾರು ಒಂದು ನಿಮಿಷ ಕೇಳಪ್ಪ ದಯವಿಟ್ಟು. ಈಗ ನೀವು ಕೇಳಿದ್ರಿ, ನನಗಿದು ಯಾವುದೂ ವಿಚಾರ ಗೊತ್ತಿಲ್ಲ ಅಂತ ಹಿಂಗೆ ಹೇಳಬೇಕು ಅಂತ ನೀವು ಪಾಠ ಹೇಳ್ಕೊಟ್ರೆ ಸ್ವಾಮೀಜಿಗಳು ಗೊತ್ತಾಗುತ್ತೆ, ತಾವು ಸಚಿವರಿದ್ದೀರಿ, ತಮಗೆ ಗೊತ್ತಾಗಿಲ್ಲ ಅಂದರೆ ಗೊತ್ತಾಗಿಲ್ಲ ಅಂತೆಲ್ಲ. ಒಂದು ಎಲ್ರಿಗೂ ಒಂದು ಲಿಮಿಟೇಷನ್, ನನಗೆ ಲಿಮಿಟೇಷನ್. ಆ ಲಿಮಿಟೇಷನ್ನು ಪಾರ್ಟಿ ವಿಚಾರನ ನಾನೆಲ್ಲ ಮಾತನಾಡ್ತಕ್ಕಂಥ ನೀವೆಲ್ಲ ನನ್ನ ಸ್ನೇಹಿತರು ಆದಷ್ಟು ಬೇಗ ಗೊಂದಲ ಬಗೆಹರಿಸಬೇಕು, ಹೈಕಮಾಂಡ್ ಮಾಡ್ತಾರೆ. ಅದನ್ನು ಮಾಡ್ತಾರೆ. ಈಗ ಖರ್ಗೆಯವರೇ ಈ ಗೊಂದಲ ಎಲ್ಲನೂ ನಾನು ಬಗೆಹರಿಸ್ತೀನಿ. ಆದಷ್ಟು ಬೇಗ ನಾನು ಅಂದರೆ ರಾಹುಲ್ ಜಿ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದರೆ, ಮತ್ತೆ ಒಬ್ಬರು ಯಜಮಾನರು ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಷ್ಟು ಹೇಳಿದ ಮೇಲೂ ನಾವು ಅದನ್ನು ಇನ್ನೊಂದು ಥರ ಪ್ರಿಡಿಕ್ಟ್ ಮಾಡಿ ಹೇಳೋದಿದೆಯಲ್ಲ, ಅದು ಸರಿ. ಸಮುದಾಯದ ನಾಯಕರು ಈಗ ಹೊರಗಡೆ ಬಂದು ಒಕ್ಕಲಿಗ ಶಾಸಕರೆಲ್ಲ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆಯಿತು ಮಾತಾಡಿ, ಟೈಮ್ ಬಂದಾಗ ಮಾತಾಡ್ತೀನಿ. ಸರಿ, ನಿಮಗೆ ಮೆಸೇಜ್ ಬಂದಿದೆಯಾ? ನನಗೆ CM ಹೋಗೋದು ಗೊತ್ತಿಲ್ಲ, DCM ಹೋಗೋದು ಗೊತ್ತಿಲ್ಲ, ಸಭೆ ಕರೆದಿರೋದು ಗೊತ್ತಿಲ್ಲ. ಈಗ ರಾಜ್ಯದಲ್ಲಿ ಮೆಕ್ಕೆಜೋಳದ ಸಮಸ್ಯೆ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಭಾಳ ಆಟ ಆಡ್ತಾ ಇದೆ. ಜೋಶಿ ಅವರಿಗೆ ನಾನು 2-3 ಸಲ ಫೋನ್ ಟ್ರೈ ಮಾಡಿದೆ, ಸಿಕ್ಕಿಲ್ಲ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಪಾಪ ಭಾಳ ಪ್ರಭಾವಿ ಮಂತ್ರಿಗಳು. ಮೆಕ್ಕೆಜೋಳನ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ NSP ಮೂಲಕ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಮಾಡೋದು ಅಂತ ಹೇಳಿ ಡಿಸ್ಟ್ರಿಕ್ಟ್ ಮತ್ತು ಪೋಲ್ಟ್ರಿ ಫಾರಮ್ನವ್ರನ್ನ ಪರ್ಚೇಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಲಿಕ್ಕೆ ಮೀಟಿಂಗ್ ಕರೆದಿದ್ದಾರೆ CM ಅಧ್ಯಕ್ಷತೆಯಲ್ಲಿ. ಅದನ್ನು CM ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ. ಗೊತ್ತಿಲ್ಲ ಗುರು, ಯಾಕೆ ಸರ್ ಎಲ್ಲ ಡೆಲ್ಲಿ ಯಾತ್ರೆ? ಈಗ ಡಿ ಕೆ ಶಿವಕುಮಾರ್ ಅವರು ನೈಟ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನನಗೆ ಹೇಳಿ, ಯಾರ CM ಅವರು ಯಾರು ಹೋಗ್ತಾರೋ, DCM ಅವರು, ಸರ್ಕಾರ, ಮುಖ್ಯಮಂತ್ರಿಗಳು ಅನೇಕ ಸಮಸ್ಯೆಗಳಿರ್ತವೆ ಸರ್ಕಾರದಲ್ಲಿ ಹೋಗ್ತಾರೆ. ನಾವು ಯಾಕೆ ಹೋಗ್ತೀರಾ ಅಂತ ಕೇಳೋಕ್ಕಾಗತ್ತಾ?